ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮತ್ತೊಂದು ಕಂಟೆಂಟ್ ಮೂಲಕ ಥರ್ಡ್ ಐ ಕನ್ನಡ ಪ್ಲಸ್ ಚಾನಲ್ನೊಂದಿಗೆ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ಈ ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಅಥವಾ ಚರ್ಚೆ ಮಾಡ್ತಾ ಹೋಗೋಣ. ನಿಮ್ಮಲ್ಲಿ ಒಂದಷ್ಟು ಮಂದಿ ಕೇಳಿರ್ತೀರಿ, ಒಂದಷ್ಟು ಮಂದಿಗೆ ಅರ್ಥ ಆಗಿರುತ್ತೆ, ಇನ್ನೊಂದಷ್ಟು ಮಂದಿಗೆ ಅರ್ಥ ಆಗಿರೋದಿಲ್ಲ. ಯಾಕಿಷ್ಟು ಗಂಭೀರ ಪ್ರಕರಣ ಅನ್ನೋದು ಕೂಡ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ, ಒಂದಷ್ಟು ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತಾಗಿರುತ್ತೆ. ಹೀಗಾಗಿ ಯಾವ ರೀತಿ ವ್ಯಕ್ತಿ ಆತ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾವು ಆಗಾಗ ಹೇಳ್ತಿರ್ತೀವಲ್ಲ, ಭೂಮಿ ಮೇಲಿನ ರಾಕ್ಷಸ ಅಂತ ಹೇಳಿ. ಆ ಪದಕ್ಕೆ ನಿಜವಾದಂತಹ ಅರ್ಥ ಬರೋದು ಈ ಜೆಫ್ರಿ ಎಪ್ಸ್ಟೀನ್ ಮೂಲಕ. ಅಂತಹ ರಾಕ್ಷಸ ಆತ. ಅದೆಷ್ಟೋ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಆತ ಆಟ ಆಡಿಬಿಟ್ಟಿದ್ದ. ಆತನ ಸ್ವಾರ್ಥಕ್ಕೆ, ಆತನ ಲಾಭಕ್ಕೆ, ಆತ ಒಂದು ಸಾಮ್ರಾಜ್ಯವನ್ನ ಕಟ್ಟುವಂತ ಉದ್ದೇಶದಿಂದ ಅದೆಷ್ಟೋ ಹೆಣ್ಣು ಮಕ್ಕಳ ಬದುಕನ್ನ ಸರ್ವನಾಶ ಮಾಡಿದ್ದ, ನರಕವನ್ನ ತೋರಿಸ್ಬಿಟ್ಟಿದ್ದ. ಆ ಹೆಣ್ಣು ಮಕ್ಕಳು ಇವತ್ತಿಗೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅದೆಷ್ಟೋ ಹೆಣ್ಣು ಮಕ್ಕಳು ಆತನ ಆ ಸಾಮ್ರಾಜ್ಯದಿಂದ ತಪ್ಪಿಸಿಕೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಅಂತಹ ರಾಕ್ಷಸ ಈ ಜೆಫ್ರಿ ಎಪ್ಸ್ಟೀನ್. ಈ ಎಪ್ಸ್ಟೀನ್ ಎನ್ನುವಂಥ ವ್ಯಕ್ತಿ ಇವತ್ತು ಇಡೀ ಜಗತ್ತಿನಾದ್ಯಂತ ನಡುಕವನ್ನು ಹುಟ್ಟಿಸ್ಬಿಟ್ಟಿದ್ದಾನೆ. ಅಂದರೆ ಯಾರಲ್ಲಿ ಅಂದರೆ ಯಾರು ತಪ್ಪು ಮಾಡಿದ್ದಾರೆ ಅವರಲ್ಲಿ. ಅಧಿಕಾರಿಗಳು, ರಾಜಕಾರಣಿಗಳು, ಶ್ರೀಮಂತರು, ಸೆಲೆಬ್ರಿಟಿಗಳು ಇವರೆಲ್ಲರೂ ಕೂಡ ಇದೀಗ ಆತಂಕ ಪಡುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಯಾವ ಕಾರಣಕ್ಕಾಗಿ ಅಂದರೆ ಈ ಎಪ್ಸ್ಟೀನ್ ಏನು ಮಾಡ್ತಿದ್ದ, ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಬಿಡ್ತಾ ಇದ್ನಲ್ಲ. ಅದನ್ನು 11 ವರ್ಷ, 12 ವರ್ಷ, 13 ವರ್ಷ, ಪಾಪ ಏನೂ ಗೊತ್ತಾಗದಂಥ ಹೆಣ್ಣು ಮಕ್ಕಳು ಈತ ಕರ್ಕೊಂಡು ಬರ್ತಾ ಇದ್ದ. ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಈ ರಾಜಕಾರಣಿಗಳು ಅನ್ಸ್ಕೊಂಡಂಥವರು, ಸಮಾಜದಲ್ಲಿ ಸಭ್ಯಸ್ಥರು ಅಂತ ಅನಿಸ್ಕೊಂಡಂಥವ್ರು, ಉದ್ಯಮಿಗಳು ಅಂತ ಅನಿಸ್ಕೊಂಡಂಥವರು ಆ ಹೆಣ್ಣು ಮಕ್ಕಳನ್ನ ತಮ್ಮ ಮನಸ್ಸಿಗೆ ಬಂದ ಹಾಗೆ ಬೆಳೆಸ್ಕೊಳ್ತಾ ಇದ್ರು. ಅವರೆಲ್ಲರೂ ಅಂದ್ಕೊಂಡಿದ್ರು ಯಾವತ್ತಿಗೂ ಕೂಡ ಇದು ಹೊರಗಡೆ ಬರಲ್ಲ, ಯಾವತ್ತೂ ಕೂಡ ಈ ಜಗತ್ತಿಗೆ ಗೊತ್ತಾಗೋದಿಲ್ಲ, ನಾವು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ. ಆದ್ರೆ ಒಂದಲ್ಲ ಒಂದು ದಿನ ಎಲ್ಲವೂ ಹೊರಗಡೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ಇದೀಗ ಹೊರಗಡೆ ಬರೋದಕ್ಕೆ ಶುರುವಾಗಿದೆ. ಇಂಪ್ಯಾಕ್ಟ್ ಏನು? ಬ್ರಿಟನ್ನ ರಾಜಮನೆತನದ ವ್ಯಕ್ತಿಯನ್ನ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಪ್ರಮುಖರು, ಅಲ್ಲಿನ ಅಂದ್ರೆ ಒಳ್ಳೊಳ್ಳೆ ಉನ್ನತ ಹುದ್ದೆಯಲ್ಲಿದ್ದಂಥವ್ರು ರಾಜೀನಾಮೆ ಕೊಟ್ಟು ಇವತ್ತು ಮನೆಗೆ ಹೋಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ. ಅಂದ್ರೆ ಯಾವ ದೇಶದಲ್ಲಿ ಸ್ವಲ್ಪನಾದ್ರೂ ನೈತಿಕತೆ ಉಳ್ಕೊಂಡಿರುತ್ತೋ, ಎಲ್ಲಿ ಸ್ವಲ್ಪ ಮಾನ ಮರ್ಯಾದೆಗೆ ಅಂಜ್ತಾರೋ ಅಂತಲ್ಲಿ ಅವರೆಲ್ಲರೂ ಕೂಡ ತಮ್ಮ ಪೊಸಿಷನ್ ಅನ್ನ ಬಿಟ್ಟು ಹೋಗ್ತಿದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಏನಂದ್ರೆ ಹೆಸರು ಇರಲಿ, ಏನೇ ಇರಲಿ, ನಾವು ಮಾತ್ರ ಬಿಟ್ಕೊಡೋದಿಲ್ಲ, ಯಾಕಂದ್ರೆ ನಮ್ಮ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎನ್ನುವಂಥ ಮನಸ್ಥಿತಿಯವರು ಇದ್ದಾರೆ. ಬಿಡಿ, ಓಕೆ, ಯಾರಿದು ಎಪ್ಸ್ಟೀನ್? ಯಾಕೆ ಎಷ್ಟೊಂದು ಮಾಡ್ತಿದ್ದಾನೆ? ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಎಪ್ಸ್ಟೀನ್ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವನು. ಆತ ಮೂಲತಃ ಅಮೆರಿಕದ ನ್ಯೂಯಾರ್ಕ್ನವನು ಅಂತ. ಆತ ಒಂದು ಹಂತಕ್ಕೆ ಎಜುಕೇಶನ್ ಅನ್ನು ಮಾಡ್ತಾನೆ. ಅದಾದ ಬಳಿಕ ಒಂದು ಶಾಲೆಯಲ್ಲಿ ಗಣಿತ ಟೀಚರ್ ಆಗಿ ಆತ ಕೆಲಸವನ್ನ ಮಾಡ್ತಿರ್ತಾನೆ. ಆದರೆ ಅದಾದ ಬಳಿಕ ಗೊತ್ತಾದಂಥ ವಿಚಾರ ಅಂದ್ರೆ ಆತ ಟೀಚರ್ ಆಗೋದಿಕ್ಕೆ ಬೇಕಾದಂಥ ಕ್ವಾಲಿಫಿಕೇಶನ್ ಪಡೆದಿರೋದಿಲ್ಲ. ಆದರೂ ಅದು ಹೇಗೋ ಬಂದು ಅಲ್ಲಿ ಟೀಚರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ನೋಡಿ, ಅಂದ್ರೆ ಆರಂಭದಿಂದಲೂ ಆತ ಮಾಡ್ತಿದ್ದ ಮೋಸ, ವಂಚನೆ ಇಂಥದ್ದನ್ನೇ. ಆದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಸ್ಕೂಲಲ್ಲಿ ಅಂದ್ರೆ, ಆ ಸ್ಕೂಲಲ್ಲಿ ಇದ್ದಂಥ ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಈತ ಕಣ್ಣು ಹಾಕೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ. ಅದನ್ನ ಶಾಲಾ ಆಡಳಿತ ಮಂಡಳಿಯವರು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆತನನ್ನ ಓಡಿಸ್ಬಿಡ್ತಾರೆ ಆ ಸ್ಕೂಲಿಂದ. ಅದಾದ ಬಳಿಕ ಆತ ಏನ್ ಮಾಡ್ತಾನೆ, ನಮ್ಮ ಶೇರ್ ಮಾರ್ಕೆಟ್ ಇದೆಯಲ್ಲ, ಅದೇ ರೀತಿಯಾಗಿ ಅಲ್ಲಿನ ಇದರಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಒಂದು ಹಂತಕ್ಕೆ ನಿಧಾನಕ್ಕೆ ಆತ ಮೇಲೆ ಬರೋದಕ್ಕೆ ಶುರುವಾಗ್ತಾನೆ. ಅದಾದ ನಂತರ ಈ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳ್ಕೊಂಡು ಆತ ಓಡಾಡ್ತಿರ್ತಾನೆ. ಆತ ಮಾಡ್ತಿದ್ದ ಕೆಲಸ ಬೇರೆ, ಆದ್ರೆ ಆತ ಹೇಳ್ತಿದ್ದು ಫೈನಾನ್ಷಿಯಲ್ ಅಡ್ವೈಸರ್ ಎನ್ನುವ ರೀತಿಯಲ್ಲಿ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಸಮಾಜದ ಗಣ್ಯರು ಅಂತ ಯಾರು ಕರಿತೀವಿ ಅವ್ರ ಜೊತೆಗೆ ಈತನ ಒಡನಾಟ ಇರುತ್ತೆ. ಅವ್ರ ಜೊತೆಗೆ ಓಡಾಡ್ತಿರ್ತಾನೆ, ಅವ್ರ ಜೊತೆಗೆ ಊಟ ಮಾಡ್ತಿರ್ತಾನೆ, ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿರ್ತಾನೆ. ಯಾವಾಗ ನೋಡಿದ್ರು ಅವ್ರ ಜೊತೆನೆ ಕಾಣಿಸ್ಕೊಳ್ತಿರ್ತಾನೆ. ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂದ್ರೆ, ಅಯ್ಯೋ ಒಳ್ಳೆ ದುಡ್ಡು ಮಾಡಿಬಿಟ್ಟಿದ್ದಾನೆ, ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಹೀಗಾಗಿ ದೊಡ್ಡ ದೊಡ್ಡವರ ಸಂಪರ್ಕ ಸಿಕ್ಕಿದೆ ಅಂತ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಕೋಟಿ ಮೇಲೆ ಕೋಟಿ, ದುಡ್ಡಿಗೆ ಲೆಕ್ಕಕ್ಕೆ ಇಲ್ಲ ಎನ್ನುವ ಹಂತಕ್ಕೆ ಆತ ಹೊರಟೋಗಿ ಬಿಡ್ತಾನೆ. ಹೀಗಾಗಿರುತ್ತಾ? ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆತನ ಬದುಕಿಗೆ ಸಂಬಂಧಪಟ್ಟ ಹಾಗೆ. ಡೊನಾಲ್ಡ್ ಟ್ರಂಪ್ ಅಂತೂ ಈ ಎಪ್ಸ್ಟೀನ್ಗೆ ಬಹಳ ಆತ್ಮೀಯ ಗೆಳೆಯ. ಒಂದು ಕಾಲದಲ್ಲಿ ಇಬ್ರು ಸೇರ್ಕೊಂಡು ಒಂದಷ್ಟು ವ್ಯಾಪಾರ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾನೂ ಇದ್ರಂತೆ. ಹೀಗಿದ್ದಾಗಲೇ ಏನಾಗ್ಬಿಡುತ್ತೆ ಅಂದ್ರೆ, 2005ನೇ ಇಸ್ವಿಯಲ್ಲಿ ಒಂದು 14 ವರ್ಷದ ಹೆಣ್ಣು ಮಗಳ ತಾಯಿ ಬಂದು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ಕೊಡ್ತಾರೆ. ನೋಡಿ, ಇಂತಹ ವ್ಯಕ್ತಿ ಅಂದ್ರೆ ಎಪ್ಸ್ಟೀನ್ ಎನ್ನುವಂಥ ವ್ಯಕ್ತಿ ನನ್ನ ಮಗಳನ್ನ ಈ ರೀತಿಯಾಗಿ ಬಳಸ್ಕೊಂಡು ಬಿಟ್ಟಿದ್ದಾನೆ, ನನ್ನ ಮಗಳಿಗೆ ಈ ರೀತಿಯಾಗಿ ದೌರ್ಜನ್ಯವನ್ನ ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ಅಲ್ಲಿನ ಪೊಲೀಸರು ಏನ್ ಮಾಡ್ತಾರೆ, ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ. ಪ್ರಕರಣವನ್ನ ದಾಖಲಿಸಿಕೊಂಡ ಬಳಿಕ ಅವರು ತನಿಖೆಯನ್ನ ಆರಂಭಿಸಿ ಬಿಡ್ತಾರೆ. ನಮ್ಮ ದೇಶದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಯಾರಾದ್ರೂ ಗಣ್ಯರ ಮೇಲೆ ಆರೋಪ ಕೇಳಿ ಬಂದಾಗ ಅಥವಾ ಗಣ್ಯರ ವಿರುದ್ಧ ಇಂಥದ್ದೇನಾದ್ರೂ ಕೇಳಿ ಬಂದಾಗ ಏನಾಗ್ಬಿಡುತ್ತೆ ಅಂದ್ರೆ, ನಮ್ಮಲ್ಲಿ ಮಾಧ್ಯಮದಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಇಡೀ ವ್ಯವಸ್ಥೆ ಗಣ್ಯರ ಪರವಾಗಿ ನಿಂತ್ಕೊಂಡು ಬಿಡುತ್ತೆ. ನಮ್ಮ ದೇಶದ ವಾಸ್ತವ ಇದು. ಅದರಲ್ಲ ಹಾಗಾಗ್ಲಿಲ್ಲ. ಎಪ್ಸ್ಟೀನ್ ಅದೆಷ್ಟೇ ಪ್ರಭಾವಿ ಆಗಿದ್ರೂ ಕೂಡ ಪೊಲೀಸರು ಹಿಂದೆ ಮುಂದೆ ನೋಡ್ಲಿಲ್ಲ, ತನಿಖೆಯನ್ನ ಆರಂಭಿಸಿ ಬಿಡ್ತಾರೆ. ಓಕೆ, ತನಿಖೆ ಆರಂಭ ಆದಾಗ ಆ 14 ವರ್ಷದ ಹೆಣ್ಣು ಮಗಳ ಪ್ರಕರಣ ನಿಧಾನಕ್ಕೆ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ಆ ಹೆಣ್ಣು ಮಗಳನ್ನ ಪೊಲೀಸರು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು, ಹೇಗಮ್ಮ ಆತನ ಜಾಲಕ್ಕೆ ಸಿಕ್ಕಾಕೊಂಡೆ, ಹೇಗೆ ಹೋಗಿದ್ದು ನೀನು ಅಂತ ಕೇಳಿದಂಥ ಸಂದರ್ಭದಲ್ಲಿ ಆಕೆ ಬಾಯಿ ಬಿಟ್ಟಂತ ವಿಚಾರ ಪೊಲೀಸರನ್ನೇ ದಿಗ್ಭ್ರಮೆಗೊಳಿಸ್ಬಿಡತ್ತೆ.
ಅದಾದ ಬಳಿಕ ತನಿಖೆ ಇನ್ನೊಂದು ಉನ್ನತ ತನಿಖಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆರಂಭ ಆಗ್ಬಿಡುತ್ತೆ. ನಮ್ಮಲ್ಲಿ CBI ಇದೆಯಲ್ಲ, ಅದೇ ರೀತಿಯಾಗಿ ಅಲ್ಲಿನ ಒಂದು ತನಿಖಾ ಸಂಸ್ಥೆ ಮೂಲಕ ತನಿಖೆ ಆರಂಭ ಆಗ್ಬಿಡುತ್ತೆ. ಆಗ ಗೊತ್ತಾದಂತ ವಿಚಾರ ಅಂದ್ರೆ 36 ಹೆಣ್ಣು ಮಕ್ಕಳ ಸಂಗತಿ ಹೊರಗಡೆ ಬರುತ್ತೆ ಆರಂಭಿಕ ಹಂತದಲ್ಲಿ. ಹೇಗೆ ಅಂದ್ರೆ, ಓರ್ವ ಆರಂಭದ ಹೆಣ್ಣು ಮಗಳನ್ನು ವಿಚಾರಣೆ ಮಾಡಿದಾಗ ಆಕೆ ಹೇಳ್ತಾಳೆ, ನಾನು ಒಬ್ಬಳೇ ಅಲ್ಲ, ಈ ರೀತಿಯಾಗಿ ಇನ್ನಿಬ್ರು ಹೆಣ್ಮಕ್ಳಿದ್ದಾರೆ ಅಂತ. ಅವನು ವಿಚಾರಣೆ ಮಾಡಿದಾಗ ಇನ್ನಿಬ್ರು ಹಾಗೆ ಒಂದಷ್ಟು ವಿಚಾರಗಳಲ್ಲೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗಿಬಿಡುತ್ತೆ. ಆ ನಂತರ ಪೊಲೀಸರು ಶಾಕ್ ಆಗಿಬಿಡ್ತಾರೆ, ಅಥವಾ ತನಿಖಾ ಸಂಸ್ಥೆ ಶಾಕ್ ಆಗಿಬಿಡುತ್ತೆ, ಹೇಗೆ ಈತ ಬಲೆಗೆ ಬೀಳಿಸ್ತಾ ಇದ್ದ ಅಂತ. ಒಂದಷ್ಟು ಹೆಣ್ಣು ಮಕ್ಕಳಿಗೆ ಈತನೇ ಆಮಿಷವನ್ನ ಒಡ್ತಾ ಇದ್ದ, ಹಣದ ಆಮಿಷವೋ ಅಥವಾ ವಯಸ್ಸಿಗೆ ತಕ್ಕ ಹಾಗೆ ಏನು ಆಮಿಷವನ್ನು ನೋಡ್ಬೋದು ಆ ಆಮಿಷವನ್ನು ಒಡ್ತಾ ಇದ್ದ. ಇನ್ನೊಂದಷ್ಟು ಹೆಣ್ಮಕ್ಳನ್ನ ಹೇಗೆ ಬಲೆಗೆ ಬೀಳಿಸ್ಕೊಳ್ತಿದ್ದ ಅಂದ್ರೆ, ಒಂದು ಲೇಡಿ ರಾಕ್ಷಸಿಯನ್ನ ಇಟ್ಕೊಂಡಿದ್ದ, ಆ ರಾಕ್ಷಸಿ ಮೂಲಕ ಟ್ರಾಪ್ ಮಾಡಿಸ್ತಾ ಇದ್ದ. ಇನ್ನೊಂದಷ್ಟು ಹೆಣ್ಮಕ್ಳ ವಿಚಾರದಲ್ಲಿ ಹೇಗಾಗ್ತಿತ್ತು ಅಂದ್ರೆ, ಓರ್ವ ಹೆಣ್ಮಗಳು ಬರ್ತಾ ಇದ್ಲ ಈತನ ಹತ್ರ, ಆಕೆಗೆ ಹೆದರಿಸಿಯೋ ಬೆದರಿಸಿಯೋ ಆಕೆಯ ಸ್ನೇಹಿತೆಯನ್ನ ಕರ್ಕೊಂಡು ಬರುವ ರೀತಿಯಲ್ಲಿ ಮಾಡ್ತಾ ಇದ್ರು. ಇಲ್ಲ ಅಂತಂದ್ರೆ ಹೆಣ್ಮಗಳಿಗೆ ಆಮಿಷವನ್ನ ಒಡ್ಡಿ ಆಕೆಯ ಸ್ನೇಹಿತರನ್ನ ಕರ್ಕೊಂಡು ಬರುವ ರೀತಿಯಲ್ಲಿ ಮಾಡ್ತಾ ಇದ್ರು. ಈ ರೀತಿಯಾಗಿ 1ರಿಂದ 2, 2ರಿಂದ 4, 4ರಿಂದ 6, 6ರಿಂದ 8, 8ರಿಂದ 10 ಅಂತ ಹೇಳಿ ಈ ರೀತಿಯಾಗಿ ಆಗ್ತಾ ಇತ್ತು. ಒಟ್ಟಾರೆಯಾಗಿ 36 ಹೆಣ್ಣು ಮಕ್ಕಳ ವಿಚಾರ ಹೊರಗಡೆ ಬಂದು ಬಿಡುತ್ತೆ. ಆಗ ಗೊತ್ತಾದಂತ ಸಂಗತಿ ಏನಪ್ಪಾ ಅಂದ್ರೆ, ಈತ ದುಡ್ಡು ಮಾಡಿದ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಅಲ್ಲ, ತಲೆ ಹಿಡಿದು ದುಡ್ಡು ಮಾಡ್ದ ಅಂತ ಹೇಳಿ. ಅಂದ್ರೆ ಏನ್ ಮಾಡ್ತಿದ್ದ ಅಂದ್ರೆ, ಆ ಹೆಣ್ಣು ಮಕ್ಕಳನ್ನ ಮೊದಲಿಗೆ ಈತ ಬಳಸಿಕೊಳ್ತಾ ಇದ್ದ, ತನ್ನ ತೃಷಿಯನ್ನ ತೀರಿಸಿಕೊಳ್ತಾ ಇದ್ದ. ಈತ ಶಿಶುಕಾಮಿ, ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಾಮಿಸುವಂತವನು ಈತ. ಅದಾದ ನಂತರ ಅದೇ ಹೆಣ್ಣು ಮಕ್ಕಳನ್ನ ಈತ ಏನ್ ಮಾಡ್ತಿದ್ದ, ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ. ಅಂದ್ರೆ ರಾಜಕಾರಣಿಗಳಿಗೆ, ಶ್ರೀಮಂತರಿಗೆ, ಉದ್ಯಮಿಗಳಿಗೆ ಅವರಿಗೆ ಪೂರೈಕೆಯನ್ನ ಮಾಡ್ತಾ ಇದ್ದ. ಆರಂಭಿಕ ಹಂತದಲ್ಲಿ ಇಷ್ಟು ವಿಚಾರ ಮಾತ್ರ ಗೊತ್ತಾಗುತ್ತೆ, ಹೆಚ್ಚಿನ ಸಂಗತಿ ಹೊರಗಡೆ ಬರಲಿಲ್ಲ. ಒಟ್ಟಾರೆ 36 ಹೆಣ್ಮಕ್ಳು ಅಂತ ಹೇಳಿ. 2006ರಲ್ಲಿ ಆತ ಜೈಲಿಗೆ ಹೋಗ್ತಾನೆ. ಅದಾದ ಬಳಿಕ ಆತ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಮಂದಿಗೆ ಲಂಚವನ್ನ ತಿನ್ನಿಸಿ ತನ್ನ ಪರವಾಗಿ ತೀರ್ಪು ಬರುವ ರೀತಿಯಲ್ಲಿ ಮಾಡ್ಕೊಳ್ತಾನೆ. ಅಂದ್ರೆ ಈತ ಅಪರಾಧಿ ಅಂತ ಹೇಳೇನೋ ತೀರ್ಪು ಬರುತ್ತೆ, ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಶಿಕ್ಷೆಯ ಪ್ರಮಾಣ ತೀರಾ ಕಡಿಮೆ ಆಗ್ಬಿಡುತ್ತೆ. ಬರೀ 13 ತಿಂಗಳು ಈತ ಜೈಲಿನಲ್ಲಿ ಇರ್ತಾನೆ. ಅದು ಜೈಲಿನಲ್ಲಿ ಹೇಗೆ ಅಂದ್ರೆ, ಈತನಿಗೆ ಐಷಾರಾಮಿ ವ್ಯವಸ್ಥೆ. ಯಾವಾಗ ಬೇಕಾದ್ರೂ ಹೊರಗಡೆ ಹೋಗು, ಯಾವಾಗ ಬೇಕಾದ್ರೂ ಬಾ. ನಮ್ಮಲ್ಲಿ ಪರಪ್ಪರ ಅಗ್ರಹಾರದಲ್ಲಿ ಶಶಿಕಲಾ ವಿಚಾರದಲ್ಲಿ ಹಾಗಿತ್ತಲ್ಲ, ಅದೇ ರೀತಿಯಲ್ಲಿ ಯಾವಾಗ ಬೇಕಾದ್ರೂ ನಿಂಗೆ ಮನಸ್ಸಿಗೆ ಬಂತ ಹೊರಗಡೆ ಹೋಗು, ನಿಂಗೆ ಒಳಗಡೆ ಬರ್ಬೇಕಂತ ಒಳಗಡೆ ಬಾ. ಆ ರೀತಿಯಾಗಿ ಆತ ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬಂದ್ಬಿಡ್ತಾನೆ. ಅದಾದ ನಂತರ ಈತ ಮತ್ತೆ ಆರಾಮಾಗಿ ಓಡಾಡ್ತಿರ್ತಾನೆ, ಆರಾಮಾಗಿ ಮತ್ತೆ ತನ್ನ ಹಳೆಯ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತಾನೆ. ಅದಾದ ನಂತರ ಹೊರಗಡೆ ಬಂದಿದ್ದು ಹೇಗೆ ಅಂದ್ರೆ, ಓರ್ವ ದಿಟ್ಟ ಪತ್ರಕರ್ತೆ ಆತನ ಹಿಂದೆ ಬೆದ್ದು ಬಿಡ್ತಾರೆ. ಆತ ಏನು ಮಾಡ್ತಿದ್ದಾನೆ, ಏನು ಎತ್ತ ಅಂತ ಹೇಳಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಗೊತ್ತಾದಂತ ಸಂಗತಿ ಅಂದ್ರೆ, ಈತನ ಒಂದು ಕರಾಳ ಸಾಮ್ರಾಜ್ಯ. ಈತ ಒಂದು ಐಲ್ಯಾಂಡ್ ಅನ್ನೇ ಪರ್ಚೇಸ್ ಮಾಡಿರ್ತಾನೆ. ಐಲ್ಯಾಂಡ್ ನಲ್ಲಿ ದೊಡ್ಡದಾದಂತ ಒಂದು ಸಾಮ್ರಾಜ್ಯವನ್ನೇ ಈತ ನಿರ್ಮಾಣ ಮಾಡಿರ್ತಾನೆ. ಆ ಸಾಮ್ರಾಜ್ಯದಲ್ಲಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಲಾಗ್ತಿತ್ತು. ಅಲ್ಲಿಗೆ ಶಿಪ್ ಮತ್ತೆ ಫ್ಲೈಟ್ ಬಿಟ್ರೆ ಇನ್ಯಾವ ವ್ಯವಸ್ಥೆಯೂ ಕೂಡ ಇರಲಿಲ್ಲ, ಭೂಮಾರ್ಗ ಅಲ್ಲಿಗೆ ಇರಲಿಲ್ಲ. ಈತ ಫ್ಲೈಟ್ಗಳ ಮೂಲಕ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಅದರಲ್ಲಿ ಕೂರಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿಗೆ ಹೋದ ಬಳಿಕ ಹೆಣ್ಣು ಮಕ್ಕಳು ಹೊರಗಡೆ ಬರೋ ರೀತಿಯಲ್ಲಿ ಆ ವ್ಯವಸ್ಥೆಯನ್ನ ಮಾಡಿಬಿಟ್ಟಿದ್ರು. ಅವ್ರನ್ನ ಕಾಯೋದಕ್ಕೆ ಅಂತ ಸೆಕ್ಯೂರಿಟಿ ವ್ಯವಸ್ಥೆ ಇತ್ತು. ಅದರ ನಡುವೆ ಓರ್ವ ಹೆಣ್ಣುಮಗಳು ಆ ಸಮುದ್ರಕ್ಕೆ ಹಾರಿ ತಪ್ಪಿಸ್ಕೊಂಡು ಬರುವಂತ ಸಂದರ್ಭದಲ್ಲಿ ಆಕೆನ ಮತ್ತೆ ಎಳ್ಕೊಂಡು ಹೋಗಿ ಅಲ್ಲಿ ಕೂಡ ಹಾಕಿಬಿಡ್ತಾರೆ. ಅಲ್ಲಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಈತನ ಫ್ಲೈಟ್ ಮೂಲಕ, ಈತನ ಫ್ಲೈಟ್ ಈಗ ಕುಖ್ಯಾತಿ ಗಳಿಸಿದೆ. ಆ ಫ್ಲೈಟ್ ನಲ್ಲಿ ಯಾರು ಓಡಾಡಿದ್ದಾರೆ ಅವರೆಲ್ಲರಿಗೂ ಒಂದ್ ರೀತಿಯಲ್ಲಿ ಈಗ ವಿಲನ್ಗಳೇ. ಈತನ ಫ್ಲೈಟ್ ನಲ್ಲಿ ರಾಜಕಾರಣಿಗಳನ್ನ, ಉದ್ಯಮಿಗಳನ್ನ, ಶ್ರೀಮಂತರನ್ನ ಅಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿ ಅವ್ರಿಗೆ ಮೋಜು ಮಸ್ತಿ ಮಾಡಿಸೋದು, ಹೆಣ್ಮಕ್ಳನ್ನ ಅವ್ರಿಗೆ ಕೊಡೋದು, ಬೇಕಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡು ಐಲ್ಯಾಂಡ್ ಅಲ್ಲಿ ಅವರದ್ದೇ ಸಾಮ್ರಾಜ್ಯ, ಆಡಿದ್ದೇ ಆಟ. ಅಲ್ಲಿಗೆ ಹೋಗಿ ಸಿಕ್ಕಾಕೊಂಡಂತ ಹೆಣ್ಣು ಮಕ್ಕಳ ಬದುಕಂತೂ ನರಕ. ಓರ್ವ ಹೆಣ್ಮಗಳು ಹೇಳ್ತಾಳೆ, ದಿನಕ್ಕೆ ನನ್ನ 5ರಿಂದ 6 ಬಾರಿ ಬಳಸ್ಕೊಳ್ತಾ ಇದ್ರು, 4ರಿಂದ 5 ವ್ಯಕ್ತಿಗಳು ಅಂತ ಹೇಳಿ. ನಾವು ಕಿರ್ಚಂಗಿದ್ರು ಕೇಳೋರಿಲ್ಲ, ಅರ್ಚಿದ್ರು ಕೇಳೋರಿಲ್ಲ, ಕಾಪಾಡಕ್ಕಂತೂ ಯಾರು ಇರಲಿಲ್ಲ. ಏನು ಮಾಡದಂತ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಅವ್ರು ಹೇಳಿದ್ದನ್ನ ಕೇಳಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇತ್ತು ಅಂತ. ಊಟ ಕೊಡ್ತಾ ಇರಲಿಲ್ಲ, ಬೇಕಾಗಿದ್ದು ಏನು ವ್ಯವಸ್ಥೆ ಮಾಡ್ತಾ ಇರಲಿಲ್ಲ. ನಮ್ಮನ್ನ ಕೇವಲ ಪ್ರಾಣಿಗಳ ರೀತಿಯಲ್ಲಿ ನೋಡ್ತಾ ಇದ್ರು. ನಾವಿರೋದೇ ಅವರ ಬಳಕೆಗೆ ಎನ್ನುವ ರೀತಿಯಲ್ಲಿ, ಅಥವಾ ಅವರು ಅನುಭವಿಸೋಕಿರುವಂತ ಹೆಣ್ಮಕ್ಳು ಎನ್ನುವ ರೀತಿಯಲ್ಲಿ ನೋಡ್ತಾ ಇದ್ರು ಅಂತ. ಅಷ್ಟರ ಮಟ್ಟಿಗೆ ಚಿತ್ರ ಹಿಂಸೆಯನ್ನ ಆ ಹೆಣ್ಮಕ್ಳು ಅನುಭವಿಸ್ತಾ ಇದ್ರು. ಇದೆಲ್ಲವೂ ಕೂಡ ಆ ದಿಟ್ಟ ವರದಿಗಾರ್ತಿಯ ವರದಿಯ ಮೂಲಕ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ಅಮೆರಿಕದಲ್ಲಿ ಸಂಚಲನ, ಅಲ್ಲೋಲ ಕಲ್ಲೋಲವೇ ಮೂಡಿಬಿಡುತ್ತೆ. ಜನ ಪ್ರತಿಭಟನೆಯನ್ನ ಮಾಡ್ತಾರೆ. ಅಲ್ಲಿಯ ಜನ ಆತನ ಪರವಾಗಿ ನಿಂತ್ಕೊಳ್ಳಿಲ್ಲ, ಆತನ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ನಮ್ಮಲ್ಲಾಗಿದ್ರೆ ಒಮ್ಮೊಮ್ಮೆ ಅವ್ರ ಪರವಾಗಿ ನಿಂತ್ಕೊಂಡು ಬಿಡ್ತಾ ಇದ್ರು, ಆದ್ರೆ ಅಂಥದ್ದು ಆಗ್ಲಿಲ್ಲ. ಓಕೆ, ಈ ದೊಡ್ಡ ಪ್ರತಿಭಟನೆ, ಆಕ್ರೋಶ, ಕೋಲಾಹಲ ಎಲ್ಲವೂ ಕೂಡ ನಿರ್ಮಾಣ ಆಗುತ್ತೆ. ಅಂತಿಮವಾಗಿ 2019ರಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಆತ ಜೈಲು ಸೇರ್ತಾನೆ. ಜೈಲು ಸೇರಿ ಕೆಲವೇ ದಿನಗಳಲ್ಲಿ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿ ಬಿಡ್ತಾನೆ. ಪೊಲೀಸರು ಏನಂತಾರೆ ಅಂದ್ರೆ, ಆತನ ಪ್ರಾಣವನ್ನು ಆತನೇ ಕಳ್ಕೊಂಡ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಅದಾದ ಬಳಿಕ ಇನ್ನೊಂದಷ್ಟು ಅನುಮಾನ ಇತ್ತು. ಬೇರೆ ಬೇರೆ ವಿಚಾರಗಳನ್ನು ಗಮನಿಸಿದಾಗ ಒಂದಷ್ಟು ರಾಜಕಾರಣಿಗಳ ಹೆಸರಿತ್ತು, ಶ್ರೀಮಂತರ ಹೆಸರೆಲ್ಲವೂ ಕೂಡ ಇತ್ತಲ್ಲ, ಆತನ ಸಂಪರ್ಕದಲ್ಲಿ ಇದ್ರಲ್ಲ. ಹೀಗಾಗಿ ಅವ್ರು ಯಾರಾದ್ರೂ ಆತನನ್ನ ಸಾಯಿಸಿರಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಇತ್ತು. ಒಟ್ಟಾರೆಯಾಗಿ ಇಂಥದ್ದಾಯ್ತು, ಆತ ಸತ್ತೋಗ್ಬಿಟ್ನ, ಪ್ರಕರಣದಲ್ಲಿ ಮುಗಿದು ಹೋಯ್ತು ಎನ್ನುವ ರೀತಿಯಲ್ಲಿ ಇತ್ತು.
ಅದಾದ ನಂತರ ಆತನ ಎಪ್ಸ್ಟೀನ್ ಫೈಲ್ಸ್ ಅಂತ ಇತ್ತು. ಆತನಿಂದ ತನಿಖಾಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದ್ರು. ಆ ದಾಖಲೆ ಕೋರ್ಟ್ ಬಳಿಗೆ ಹೋಗುತ್ತೆ. ಆಗ ಮತ್ತೆ ಅಮೆರಿಕದಲ್ಲಿ ದೊಡ್ಡ ಪ್ರತಿಭಟನೆ ಆರಂಭ ಆಗುತ್ತೆ. ಆ ದಾಖಲೆ ಬಿಡುಗಡೆ ಆಗಬೇಕು, ಅದರಲ್ಲಿ ಇರುವಂತಹ ಹೆಸರುಗಳೆಲ್ಲವೂ ಕೂಡ ಬಹಿರಂಗ ಆಗಬೇಕು ಅಂತ ಹೇಳಿ. ಎಪ್ಸ್ಟೀನ್ ಫೈಲ್ ಅಂದ್ರೆ ಏನು ಅಂದ್ರೆ, ಈ ಎಪ್ಸ್ಟೀನ್ ಏನ್ ಮಾಡಿದ್ದ ಅಂದ್ರೆ, ಯಾರ್ಯಾರಿಗೆ ಮೇಲನ್ನ ಕಳಿಸಿದ್ದೇನೆ, ಯಾರ್ಯಾರ ಜೊತೆಗೆ ಚಾಟ್ ಮಾಡಿದ್ದೇನೆ, ಯಾರ್ಯಾರ ಜೊತೆಗೆ ಸಂಪರ್ಕವನ್ನು ಸಾಧಿಸಿದ್ದೇನೆ, ಅದು ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ಒಂದು ರೆಕಾರ್ಡ್ ಅನ್ನ ಇಟ್ಕೊಂಡಿದ್ದ. ಅದು ಡಿಜಿಟಲ್ ರೂಪದಲ್ಲಿ ಇತ್ತು. ಅದು ತನಿಖಾಧಿಕಾರಿಗಳ ವಶಕ್ಕೆ ಬಂದಿತ್ತು. ಆತನ ಮೇಲು, ಆತನ ಚಾಟ್ಸು, ಆತನ ಡೈರಿ ಎಲ್ಲವೂ ಕೂಡ. ಅದನ್ನ ಕೋರ್ಟ್ ಹತ್ರ ಕೊಡ್ತಾರೆ. ಆರಂಭದಲ್ಲಿ ಡೊನಾಲ್ಡ್ ಟ್ರಂಪ್ ಅದನ್ನು ಬಿಡುಗಡೆ ಮಾಡ್ತೀನಿ ಅಂತಾರೆ. ಅವ್ರು ಬಿಡುಗಡೆ ಮಾಡೋದಿಲ್ಲ. ಇನ್ನೊಂದ್ಸತಿ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕಪ್ಪು ಪಟ್ಟಿಯನ್ನು ಹಾಕಲಾಗಿತ್ತು. ಅವ್ರ ಹೆಸರು ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಪ್ಪು ಪಟ್ಟಿಯನ್ನು ಹಾಕಲಾಗಿತ್ತು. ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಅಂತಿಮವಾಗಿ ಅಮೆರಿಕದ ನ್ಯಾಯಾಂಗದ ಮೂಲಕ ಆ ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆ ಆಗುತ್ತೆ. ಲಕ್ಷಗಟ್ಟಲೆ ದಾಖಲೆ, ಲಕ್ಷಗಟ್ಟಲೆ ಪುಟದ ದಾಖಲೆ, ಸಾವಿರಾರು ಹೆಸರು. ನೋಡ್ತಾ ನೋಡ್ತಾ ಇದ್ದಾಗೆ ಸಂಚಲನ. ಕಾರಣ, ಉದ್ಯಮಿ ಬಿಲ್ ಗೇಟ್ಸ್ ಇಂದ ಹಿಡಿದು ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಬೇರೆ ಬೇರೆ ದೇಶದ ಅಧ್ಯಕ್ಷರುಗಳಿಂದ ಹಿಡಿದು ಅವರೆಲ್ಲರ ಹೆಸರು ಅದರಲ್ಲಿ ಉಲ್ಲೇಖ ಆಗಿರುತ್ತೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಈ ಕ್ಷಣಕ್ಕೂ ಕೂಡ ತನ್ನಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇಲ್ಲ, ಮುಂಚೆ ಸ್ನೇಹ ಇತ್ತು, ಆದ್ರೆ ಸ್ನೇಹ ಕಳೆದುಕೊಂಡು ಬಹಳ ವರ್ಷ ಆಗಿ ಹೋಗ್ಬಿಡ್ತು, ನಾನು ಈಗ ನನಗೂ ಆತನಿಗೆ ಯಾವುದೇ ಸಂಪರ್ಕ ಇಲ್ಲ ಅಂತ ಹೇಳಿ. ಆದ್ರೆ ಅದರಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಅಲ್ಲಿ ಉಲ್ಲೇಖ ಆಗಿದ ಪ್ರಕಾರವಾಗಿ ಡೊನಾಲ್ಡ್ ಟ್ರಂಪ್ ಈಗಾಗಲೇ ರಾಜೀನಾಮೆಯನ್ನು ಕೊಡಬೇಕಿತ್ತು. ಆದ್ರೆ ನಾಚಿಕೆ, ಮಾನ, ಮರ್ಯಾದೆ ಬಿಟ್ಟಂತವರು ಎಲ್ಲಿ ರಾಜೀನಾಮೆಯನ್ನು ಕೊಡೋದಕ್ಕೆ ಹೋಗ್ತಾರೆ ಹೇಳಿ? ಯಾರಾದ್ರೂ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಎಗರಿ ಬೀಳೋದು ಡೊನಾಲ್ಡ್ ಟ್ರಂಪ್ ಗುಣ ಆಗಿಬಿಟ್ಟಿದೆ. ಇನ್ನು ಬೇರೆ ಬೇರೆ ಹೆಸರಲ್ಲೂ ಕೂಡ ಇದೆ ಬಿಡಿ. ಪಟ್ಟಿ ಮಾಡ್ತಾ ಹೋಗ್ಬಿಟ್ರೆ ನಮಗೆ ಬೇಕಾದಷ್ಟು ಹೆಸರುಗಳೆಲ್ಲವೂ ಕೂಡ ಸಿಗುತ್ತೆ. ವಯಸ್ಸಾದಂಥವರಿಂದ ಹಿಡಿದು ಬೇಕಾದಷ್ಟು ಜನ ಎಪ್ಸ್ಟೀನ್ ಜೊತೆಗೆ ಹೋಗಿದ್ರು. ಆತನ ಐಲ್ಯಾಂಡ್ಗೆ ಹೋಗಿ ಮೋಜು ಮಸ್ತಿ ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈಗ ಭಾರತದ ಲಿಂಕ್ ವಿಚಾರವನ್ನು ಗಮನಿಸಿದ್ರೆ, ಭಾರತದಲ್ಲಿ 3 ಹೆಸರು ಇದೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಹೆಸರು ಹೇಗೆ ಅಂದ್ರೆ, ಎಪ್ಸ್ಟೀನ್ ಯಾರೋ ಒಬ್ಬರಿಗೆ ಮೇಲ್ ಕಳಿಸುವಾಗ ನರೇಂದ್ರ ಮೋದಿ ಹೆಸರನ್ನ ಆತ ಉಲ್ಲೇಖ ಮಾಡಿದ್ದಾನೆ. ಏನಂತ, ನರೇಂದ್ರ ಮೋದಿ 2017ರಲ್ಲಿ ಇಸ್ರೇಲ್ಗೆ ಭೇಟಿ ಕೊಟ್ಟಿರ್ತಾರೆ. ಆಗ ನರೇಂದ್ರ ಮೋದಿ ನನ್ನಿಂದ ಸಲಹೆ ತೆಗೆದುಕೊಂಡಿರ್ತಾರೆ ಡೊನಾಲ್ಡ್ ಟ್ರಂಪ್ ಅನ್ನು ಖುಷಿ ಪಡಿಸೋದು ಹೇಗೆ ಅಂತ. ಆಗ ಮೋದಿಗೆ ನಾನು ಸಲಹೆ ಕೊಟ್ಟಿದ್ದೆ, ಡೊನಾಲ್ಡ್ ಟ್ರಂಪ್ ಎದುರುಗಡೆ ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಅಂತ ಹೇಳಿ. ಅದೇ ಪ್ರಕಾರವಾಗಿ ನನ್ನ ಸಲಹೆ ಪ್ರಕಾರವಾಗಿ ಮೋದಿ ಡ್ಯಾನ್ಸ್ ಮಾಡ್ತಾರೆ, ಹಾಡನ್ನ ಹೇಳ್ತಾರೆ. ಅದು ವರ್ಕೌಟ್ ಆಯ್ತು, ಡೊನಾಲ್ಡ್ ಟ್ರಂಪ್ಗೆ ಖುಷಿ ಆಯ್ತು ಎನ್ನುವ ರೀತಿಯಲ್ಲಿ. ಈಗಿರುವಂತ ಪ್ರಶ್ನೆ ಅಂದ್ರೆ, ನಿಜವಾಗ್ಲೂ ಅದು ಹೌದು ಅಂತಾಗಿದ್ರೆ ನರೇಂದ್ರ ಮೋದಿ ಎಪ್ಸ್ಟೀನ್ ಸಲಹೆಯನ್ನ ಪಡೆದುಕೊಂಡಿದ್ದು ಯಾಕೆ? ಎಪ್ಸ್ಟೀನ್ ಅದಾಗಲೇ ಅಪರಾಧಿಯಾಗಿದ್ದ, ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದ, ಆತ ಶಿಶುಕಾಮಿ ಅಂತಲೇ ಪ್ರಖ್ಯಾತನಾಗಿದ್ದ ಅಥವಾ ಕುಖ್ಯಾತನಾಗಿದ್ದ. ಅಂತ ಒಂದು ಸಲಹೆಯನ್ನ ಯಾಕೆ ಪಡೆದುಕೊಂಡ್ರು ಎನ್ನುವಂತ ಪ್ರಶ್ನೆ ಇದೆ. ಆದ್ರೆ ಐಲ್ಯಾಂಡ್ಗೆ ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಯಾವ ವಿಚಾರವೂ ಕೂಡ ಇಲ್ಲ. ಆದ್ರೆ ಈ ರೀತಿಯಾಗಿ ಇನ್ನೊಂದು ಹೆಸರು ಅಂದ್ರೆ, ಉದ್ಯಮಿ ಆಗಿರುವಂತ ಅನಿಲ್ ಅಂಬಾನಿ. ಅನಿಲ್ ಅಂಬಾನಿಗೆ ಸಂಬಂಧಪಟ್ಟಾಗಿ ಹೇಗೆ ಉಲ್ಲೇಖ ಇದೆ ಅಂದ್ರೆ, ಇದೇ ಎಪ್ಸ್ಟೀನ್ ಒಬ್ಬರಿಗೆ ಮೇಲ್ ಕಳಿಸುವಾಗ ಹೇಳ್ತಾನೆ, ಮೋದಿಯ ಪ್ರತಿನಿಧಿ ನನ್ನ ಬಳಿ ಬಂದಿದ್ರು ಅಂತ ಹೇಳಿ. ಮೋದಿ ಕಳಿಸ್ಕೊಟ್ಟಿದ್ರು ಎನ್ನುವ ರೀತಿಯಲ್ಲಿ ನನ್ನ ಬಳಿ ಬಂದಿದ್ರು, ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಿದ್ರು ಎನ್ನುವ ರೀತಿಯಲ್ಲಿ. ಜೊತೆಗಿದೆ ಅನಿಲ್ ಅಂಬಾನಿ ಡೊನಾಲ್ಡ್ ಟ್ರಂಪ್ ಅಳಿಯ, ಹಾಗೆ ಡೊನಾಲ್ಡ್ ಟ್ರಂಪ್ಗೆ ಹತ್ರ ಆಗಿರುವಂತವ್ರನ್ನ ಭೇಟಿ ಆಗೋದಕ್ಕೆ ಎಪ್ಸ್ಟೀನ್ ಬಳಿ ಸಹಾಯವನ್ನ ಕೇಳಿರ್ತಾರೆ ಅನಿಲ್ ಅಂಬಾನಿ. ಅಷ್ಟು ಮಾತ್ರ ಅಲ್ಲ, ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿರ್ತಾರೆ. ಆದ್ರೆ ಅನಿಲ್ ಅಂಬಾನಿ ಸಂಬಂಧಪಟ್ಟಾಗಿರುವಂತಹ ಗಂಭೀರ ಆರೋಪ ಏನಪ್ಪಾ ಅಂದ್ರೆ, ನನಗೊಂದು ಉದ್ದನೆ ಇರುವಂತ ಸ್ವೀಡಿಶ್ ಮಹಿಳೆ ಬೇಕು ಅಂತ ಹೇಳಿ ಇದೇ ಎಪ್ಸ್ಟೀನ್ ಬಳಿ ಅನಿಲ್ ಅಂಬಾನಿ ಕೇಳಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಉಲ್ಲೇಖ ಇದೆ. ಇದು ಅನಿಲ್ ಅಂಬಾನಿಯ ವಿಚಾರ. ಇನ್ನೊಂದು ಹೆಸರು ಅಂದ್ರೆ, ಈಗ ಪೆಟ್ರೋಲಿಯಂ ಸಚಿವರಾಗಿರುವಂತ ಹರ್ದೀಪ್ ಸಿಂಗ್ ಪುರಿ. ಹರ್ದೀಪ್ ಸಿಂಗ್ ಪುರಿ 3 ಬಾರಿ ಎಪ್ಸ್ಟೀನ್ ಅನ್ನ ಭೇಟಿ ಆಗಿರ್ತಾರೆ. ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರ್ತಾರೆ. ಅದು ಡಿಜಿಟಲ್ ಇಂಡಿಯಾ ಸಂಬಂಧಪಟ್ಟ ಹಾಗೆ ಅಥವಾ ಬೇರೆ ಬೇರೆ. ಆಗ ಹರ್ದೀಪ್ ಸಿಂಗ್ ಪುರಿ ಮಿನಿಸ್ಟರ್ ಆಗಿರ್ಲಿಲ್ಲ, ಬಿಜೆಪಿಗೆ ಸೇರ್ಪಡೆ ಆಗಿರ್ತಾರೆ. ಮುಂಚೆ ಅವರು IFS ಅಧಿಕಾರಿ ಆಗಿದ್ದಂಥವರು. ಆಗ ವಿಶ್ವಸಂಸ್ಥೆಯ ರಾಯಭಾರಿಯಾಗಿಯೂ ಕೂಡ ಕೆಲಸವನ್ನ ಮಾಡ್ತಿರ್ತಾರೆ. ಎಪ್ಸ್ಟೀನ್ ಅನ್ನ ಆ ಸಂದರ್ಭದಲ್ಲಿ ಭೇಟಿ ಆಗಿದ್ರು. ಅದಕ್ಕೆ ಸಂಬಂಧಪಟ್ಟಾಗ ನೀಟಾದಂತ ಉಲ್ಲೇಖ ಇದೆ. ಹರ್ದೀಪ್ ಸಿಂಗ್ ಪುರಿ ಒಂದು ಕಡೆ ಹೇಳ್ತಾರೆ, ನಿನ್ನ ಐಲ್ಯಾಂಡ್ ಬಹಳ ಚೆನ್ನಾಗಿರುವಂತ ಐಲ್ಯಾಂಡ್ ಅಂತ ಹೇಳಿ, ಅಂದ್ರೆ ಕುಖ್ಯಾತಿ ಗಳಿಸಿರುವಂತ ಐಲ್ಯಾಂಡ್ ಅನ್ನ ಹೊಗಳಿರ್ತಾರೆ ಇದೇ ಹರ್ದೀಪ್ ಸಿಂಗ್ ಪುರಿ. ಓಕೆ, ಇಷ್ಟ ಆಯ್ತಾ? ಈಗ ಹರ್ದೀಪ್ ಸಿಂಗ್ ಪುರಿ ನೋಡ್ರಿ ಎಪ್ಸ್ಟೀನ್ ಭೇಟಿ ಆಗಿದ್ರಲ್ಲ ಅಂದ್ರೆ, ಇಲ್ಲ ನಮ್ದು ಪ್ರೊಫೆಷನಲ್ ಭೇಟಿ, ಆತ ಅಂತ ಕುಖ್ಯಾತಿ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ. ಆದ್ರೆ ಅಷ್ಟೊತ್ತಿಗಾಗಲೇ ಎಪ್ಸ್ಟೀನ್ ಜೈಲಿಗೆ ಹೋಗಿದ್ದ, ಜೈಲಲ್ಲಿ ಅಪರಾಧಿ ಅಂತ ಆಗಿತ್ತು, ಜೈಲು ವಾಸವನ್ನು ಅನುಭವಿಸಿದ್ದ, ಆತ ಕುಖ್ಯಾತಿಯಾಗಿದ್ದ, ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗ್ತಿತ್ತು. ಆದ್ರೆ 2017ರಲ್ಲಿ ಹರ್ದೀಪ್ ಸಿಂಗ್ ಪುರಿ ಆತನ ಜೊತೆಗೆ ಭೇಟಿಯಾಗಿದ್ದಾರೆ, ಆತನ ಜೊತೆಗೆ ಚಾಟ್ ಅನ್ನು ಕೂಡ ಮಾಡಿದ್ದಾರೆ. ಈಗ ನೋಡಿದ್ರೆ ಹರ್ದೀಪ್ ಸಿಂಗ್ ಪುರಿ ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇದು ಎಪ್ಸ್ಟೀನ್ ಫೈಲ್ನ ಒಂದಷ್ಟು ಕರಾಳ ಸತ್ಯ, ನಿಗೂಢ ವಿಚಾರಗಳು. ಆ ಕಾರಣಕ್ಕಾಗಿ ಎಪ್ಸ್ಟೀನ್ ಅನ್ನ ನಾವು ರಾಕ್ಷಸ ಅಂತ ಕರಿತಾ ಇರೋದು. ನೋಡೋಣ ಇದು ಎಲ್ಲಿ ಹೋಗಿ ತಲುಪುತ್ತೆ ಅಂತ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.